ಕಥೆ ಧರ್ಮದ ದೀಪ. ಬಹು ವರ್ಷಗಳ ಹಿಂದೆ ವಿದ್ಯಾಪುರ ಎಂಬ ಹಳ್ಳಿ ಇದ್ದಿತು. ಆ ಹಳ್ಳಿಯ ರಾಜನು ಧರ್ಮಶೀಲ ಮತ್ತು ಪ್ರಜೆಗಳ ಮೇಲಿನ ಮಮತೆಯಿಂದ ಪ್ರಸಿದ್ಧನಾಗಿದ್ದನು. ಆದರೆ ಒಂದು ದಿನ ರಾಜನು ಅಕಾಲಿಕವಾಗಿ ಮೃತಪಟ್ಟನು. ಅವನಿಗೆ ಇಬ್ಬರು ಪುತ್ರರು, ಹಿರಿಯನು ಧೀರ ಮತ್ತು ನ್ಯಾಯಪಾಲಕ, ಚಿಕ್ಕವನು ಚಾತುರ್ಯಶಾಲಿ ಆದರೆ ಲಾಲನೆ ಪಾಲನೆಗೆ ಬಿದ್ದು ಸ್ವಾರ್ಥಿಯಾಗಿದ್ದನು. ರಾಜನ ಉತ್ತರಾಧಿಕಾರಕ್ಕಾಗಿ ರಾಜ್ಯದ ಬುದ್ಧಿಜೀವಿಗಳು ಪರೀಕ್ಷೆಗಳನ್ನು ಇಡಲು ನಿರ್ಧರಿಸಿದರು. ಅಂತಿಮ ಪರೀಕ್ಷೆಯು ಹೀಗೆ ಇತ್ತು: ಒಬ್ಬ ಯಥಾರ್ಥ ಪ್ರಜೆಯ ಸಮಸ್ಯೆಯನ್ನು ಅರಿತು ನ್ಯಾಯ ತೀರ್ಮಾನ ನೀಡುವುದು. ಒಬ್ಬ ಹಳೆ ರೈತನು ತನ್ನ ಆಳ್ವಿಕೆಯನ್ನು ಬಿಟ್ಟ ಮೇಲೆ ಇಬ್ಬರೂ ರಾಜಕುಮಾರರ ಮುಂದೆ ಹಾಜರಾದನು. ಅವನು ಹೇಳಿದನು, ನನ್ನ ಜಮೀನಿನಲ್ಲಿ ಚಿನ್ನದ ಕುಂಭ ಸಿಕ್ಕಿದೆ. ನಾನು ಅದನ್ನು ಮರೆಯುತ್ತಿದ್ದೇನೆ. ಆದರೆ ಅದು ಯಾರದೋ ಎಂದು ಗೊತ್ತಿಲ್ಲ. ಚಿಕ್ಕವನು ಕೂಡಲೇ ಹೇಳಿದನು, ಅದು ರಾಜ್ಯದ ಸಂಪತ್ತಾಗಿದೆ, ಅದನ್ನು ಅರಮನೆಯ ಖಜಾನೆಗೆ ತರುವಂತೆ ಆದೇಶಿಸಿ. ಹಿರಿಯವನು ಕೇಳಿದನು, ಅದು ನಿನ್ನ ಜಮೀನಿನಲ್ಲಿ ಸಿಕ್ಕಿದರೆ ಅದು ನಿನಗೆ ಸೇರಿದೆ. ಆದರೆ ನೀನು ನೀತಿಯ ಮಾರ್ಗವನ್ನು ಆರಿಸಿ ಇದನ್ನು ರಾಜ್ಯಕ್ಕೆ ನೀಡುತ್ತಿರುವೆ. ಈ ಪ್ರಾಮಾಣಿಕತೆಯು ಬಹುಮಾನಕ್ಕೆ ಅರ್ಹವಾದುದು. ಆ ದಂಡನೆಯ ನಂತರ ಬುದ್ಧಿಜೀವಿಗಳು ತೀರ್ಮಾನಿಸಿದರು, ಹಿರಿಯ ಪುತ್ರನೇ ರಾಜ್ಯದ ಯೋಗ್ಯ ವಾರಸುದಾರನು, ಏಕೆಂದರೆ ಅವನು ಧರ್ಮ ಮತ್ತು ಪ್ರಜಾನುರಾಗದಿಂದ ಆಲೋಚಿಸುತ್ತಿದ್ದ. ಪಾಠ: ಸತ್ಯ ಮತ್ತು ಧರ್ಮದ ಮಾರ್ಗ ಯಾವತ್ತೂ ಕೊನೆಗೆ ಜಯಿಸುತ್ತವೆ. ಅಧಿಕಾರ ಮತ್ತು ಬುದ್ಧಿಮತ್ತೆ ಇದ್ದರೂ ನೈತಿಕತೆಯೇ ರಾಜಕೀಯತೆಯ ಅಡಿಷ್ಠಾನವಾಗಬೇಕು.